ಬಟ್ಟೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಬಟ್ಟೆ ತಗೊಂಡಿದ್ದೇನೆ, ಈ ರೀತಿ ಇದೆ ನೋಡಿ. ಆಕ್ಚುಲಿ ನಾನು ನನ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡಿ ತೆಗ್ದಿದ್ದೇನೆ, ಅದಕ್ಕೆ ನಿಮ್ಗೆ ಇಷ್ಟೇ ಕಾಣಿಸ್ತಿದೆ. ಓಕೆ, ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ತೋರಿಸ್ತೇನೆ, ನಿಂತ್ಕೊಳ್ಳಿ ನಿಮ್ಗೆ. ಇಲ್ಲಿ ನೋಡಿ, 1 2 3 4 ಈ ರೀತಿ. ಓಪನ್ ಸೈಡ್ ಇದೆಯಲ್ಲ, ಇದು ಈ ಕಡೆ ಇರ್ಲಿ. ಇದು ಪ್ಯಾಕ್ ಸೈಡ್ ಇದೆ ಅಲ್ಲ, ಬಂದಿದ್ದು ಇದು ನಿಮ್ ಕಡೆ ಇರ್ಲಿ. ಆಯ್ತಾ? ಈಗ ಬಿಗ್ನರ್ಸ್ ಇದ್ರೆ, ಯಾರು ಸಹ ಮೊದ್ಲಿಗೆ ಹೊಲಿತಿದ್ದೀರಲ್ಲ ಅವರೆಲ್ಲ ಈ ರೀತಿ ನೀವೀಗ ಪೇಪರ್ ಕಟಿಂಗ್ ಮಾಡ್ಕೊಂಡು ಇಟ್ಟಿರ್ತೀರಾ. ಓಕೆ, ಅದೇ ಇದ್ರ ಮೇಲೆ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಬಿಡಿ. ಆಯ್ತಾ? ಬಿಗ್ನರ್ಸ್ಗೋಸ್ಕರ ಹೇಳ್ತಿದ್ದೇನೆ. ಅರ್ಧಂಬರ್ಧ ಬರೋರಿದ್ರೆ ಈಗ ಯಾವ ರೀತಿ ಬಟ್ಟೆ ಮೇಲೆ ಮೆಜರ್ಮೆಂಟ್ ಹಾಕ್ಬೇಕು ಅಂತ ಸಹ ನಾನು ಹೇಳ್ಕೊಡ್ತೇನೆ. 2 ರೀತಿಯಲ್ಲಿ ಹೇಳ್ತಿದ್ದೇನೆ. ಓಕೆ, ಪೇಪರ್ ಇಟ್ಕೊಂಡು ಕಟಿಂಗ್ ಮಾಡಬಹುದು, ಹಾಗೆ ಮೆಜರ್ಮೆಂಟ್ ಹಾಕಿ ಸಹ ಕಟಿಂಗ್ ಮಾಡಬಹುದು. ಓಕೆ, ಈಗ ನಾನು ಮೆಜರ್ಮೆಂಟ್ ಯಾವ ರೀತಿ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಈಗ ನೋಡಿ, ಇದು ಪ್ಯಾಕ್ ಇದೆಯಲ್ಲ, ಇದು ನನ್ ಕಡೆ ಇದೆ. ಇದ್ರ ಮೇಲೆ ತುಂಬಾ ಗಮನ ಇರ್ಲಿ ಸ್ನೇಹಿತರೆ, ಇಲ್ಲ ಅಂದ್ರೆ ಈ ಕಡೆ ಕೊರಳ್ ಹಾಕೊಂಡ್ ಬಿಟ್ರಂದ್ರೆ ಇದು ಓಪನ್ ಆಗ್ಬಿಡತ್ತೆ, ನಿಮ್ದು ಬಟ್ಟೆ ಹಾಳಾಗ್ಬಿಡತ್ತೆ. ಹಾಗಾಗಿ ಹೇಳ್ತಿದ್ದೇನೆ. ಓಕೆ, ಈಗ ನೋಡಿ, ಬಂದಿದ್ದ ಕಡೆ ಹಾಕಿದ್ರೆ ಈ ತರ ನಿಮ್ ಕೊರಳು ಬರುತ್ತೆ. ಅಕಸ್ಮಾತ್ ಆಗಿ ನೀವು ಈ ಕಡೆ ಹಾಕಿದ್ರೆ ಇದು ಓಪನ್ ಈ ಕಡೆಯಿಂದ ಆಗತ್ತೆ. ಸೊ ಈ ಭಾಗ ಇಲ್ಲಿ ಬರುತ್ತೆ, ಈ ಭಾಗ ಇಲ್ಲಿ ಬರುತ್ತೆ. ಸೊ ಅದು ಮಿಸ್ಟೇಕ್ ಆಗತ್ತೆ ಅಂತ ನಾನು ನಿಮ್ಗೆ ಮೊದ್ಲೇ, ಬಿಗ್ನರ್ಸ್ಗೆ ಅದು ತುಂಬಾ ಜನರಿಗೆ ಆಗತ್ತೆ. ಹಾಗಾಗಿ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತಿದ್ದೇನೆ. ಮೊದ್ಲು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಲ್ಲಿ ಯಾವ ರೀತಿ ಹಾಕಿದ್ರೆ ಕಟಿಂಗ್ ಬರುತ್ತೆ ಅಂತ. ಆಮೇಲೆ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ಈಗ ಬಟ್ಟೆ ಮೇಲೆ ಯಾವ ರೀತಿ ಹಾಕೋದು ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ಉದ್ದ 13 ಇದೆ. ಸೊ 1 ಇಂಚ್ ಹೊಲಿಯಕ್ಕೆ ಅಂತ ತಗೊಳ್ತಿದ್ದೇನೆ. ಸೊ ಪೂರ್ತಿ ಉದ್ದ ನಂದು 14 ಇದೆ. ಓಕೆ, ಪೂರ್ತಿ ಉದ್ದ 14. ಇಲ್ಲಿಂದ ಬಂದು ಶೋಲ್ಡರ್ 5.5, ಶೋಲ್ಡರ್ 5.5 ಇದೆ. ಓಕೆ, ಇಲ್ಲಿ ನೋಡಿ 5.5. ಓಕೆ, ಈಗ ಆರ್ಮೋಲ್ ಉದ್ದ ನಂದು 5 ಇದೆ. ಆರ್ಮೋಲ್ ಉದ್ದ 5, ಎದೆ ಸುತ್ತಳತೆ 7.5. 4ನೇ ಭಾಗ ಇದೆ, ಇದು 30ರ 4ನೇ ಭಾಗ 7.5. ಇಲ್ಲಿ ನೋಡಿ, 7.5 ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಂಡು, ನಂತರ ಈ ಕಡೆ 1.5. ಯಾರಿಗೆಲ್ಲ ಎಕ್ಸ್ಟ್ರಾ ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಇಟ್ಕೊಳ್ಬಹುದು, 2.5ವರೆಗೂ. ಬಟ್ ನನ್ಗೆ ಸಾಕಿಷ್ಟೇ ಅಂತ ನಾನು 1.5 ಇಟ್ಕೊಂಡಿದ್ದೇನೆ. ಆಯ್ತಾ? ಮತ್ತೆ ಇದನ್ನ ಬಾಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬಾಕ್ಸ್ ರೆಡಿ ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಆರ್ಮೋಲ್ ರೌಂಡ್ ಹಾಕೊಳ್ಬೇಕು. ಓಕೆ, ನಾನು ಆರ್ಮೋಲ್ ರೌಂಡ್ 1 ತಗೊಂಡಿದ್ದೇನೆ. ಯಾಕೆಂದ್ರೆ ಚಿಕ್ಕ ಮಗುದಲ್ಲ, ಹಾಗಾಗಿ ಒಂದೇ ತಗೊಂಡಿದ್ದೇನೆ ಇಲ್ಲಿ ನಾನು. ಓಕೆ, ಹಾಗೆ ನೆಕ್ಕು, ಕೊರಳು ಇಲ್ಲಿ ನೋಡಿ 2 ಇದೆ. 2 ಉದ್ದ ನಮ್ದು 4.5, ಫ್ರಂಟ್ 4.5, ಇಲ್ಲಿಂದ 2.5. ಇಲ್ಲಿ ಇದು ನೋಡಿ, ಉದ್ದ 4.5. ಮೇಲಿನ ಕೊರಳು 2 ತಗೊಳ್ಳಿ, ಕೆಳಗೆ 2.5 ತಗೊಳ್ಳಿ. ತುಂಬಾ ಚೆನ್ನಾಗಿ ನಿಮ್ದು ಕೊರಳು ಬಂದು ರೆಡಿ ಆಗತ್ತೆ. ಓಕೆ, ಟೈಟ್ ಆಗುದಿಲ್ಲ. ಈ ರೀತಿ ಮಾಡ್ಕೊಳ್ಳಿ. ಈಗ ಇದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸಹ ನಾನು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಈ ಕಡೆಯಿಂದ ಮಾಡ್ಕೊಳ್ಳಿ, ಈ ಕಡೆಯಿಂದ ಮಾಡಬೇಡಿ.
ನೋಡಿ ಈ ರೀತಿ ಸಮಾಧಾನವಾಗಿ ಮಾಡಿ. ಬಟ್ಟೆ ಆ ಕಡೆ ಈ ಕಡೆ ಆಗತ್ತೆ, ಸ್ವಲ್ಪ ನೋಡ್ಕೊಂಡು ಜೋಪಾನವಾಗಿ ಕಟಿಂಗ್ ಮಾಡಿ ಫ್ರೆಂಡ್ಸ್. ನೋಡಿ ಕಟಿಂಗ್ ಆಯ್ತಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೇನೆ, ಬ್ಯಾಕ್ ನೆಕ್ ಕಟ್ ಮಾಡ್ಬೇಕಲ್ಲ ಅದಕ್ಕೆ ಅಂತ. ಇಲ್ಲಿ ನೋಡಿ ನಾನು ಉದ್ದ 3.5 ತಗೊಳ್ತಿದ್ದೇನೆ, ಅಗಲ ಕೆಳಗೆ 2.5, ಮೇಲೆ ಸೇಮ್ ತಗೊಂಡಿದ್ದೇನೆ. ಇಲ್ಲಿ ಸಹ ಈ ರೀತಿ ಕ್ರಾಸ್ ಆಗಿ ಬರುತ್ತೆ. ಓಕೆ ನೋಡಿ ಈ ರೀತಿ ರೌಂಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅರ್ಥ ಆಗ್ತಿದೆ ಪ್ಲೀಸ್ ಕಮೆಂಟ್ ಅಲ್ಲಿ ಹಾಕಿ ಅರ್ಥ ಆಗ್ತಿದೆ ಅಂತ, ಒಂದ್ ಲೈಕ್ ಕೊಡಿ. ಹಾಗೆ ಯಾರಿಗೆಲ್ಲ ಕಲೀಲಿಕ್ಕುಂಟು ಅವರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನನ್ನಿಂದ ನಿಮ್ಗೆ ಸಹಾಯ ಆಗತ್ತೆ, ನಿಮ್ಮಿಂದ ಇನ್ನೊಬ್ರಿಗೆ ಸಹಾಯ ಆಗತ್ತೆ. ಆಯ್ತಾ, ಇದೇ ರೀತಿ ಎಲ್ಲರಿಗೂ ಸಹ ಕಳಿಸ್ತಾ ಇರಿ. ನೋಡಿ ಇದು ಬ್ಯಾಕ್. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಬಂತು ಅಂತ. ಓಕೆ, ಈ ರೌಂಡ್ ಪ್ರಾಕ್ಟೀಸ್ ನೀವು ಪೇಪರ್ ಅಲ್ಲೇ ಮಾಡ್ಕೊಳ್ಬೇಕು, ಮತ್ತೆ ಬಟ್ಟೆ ಮೇಲೆಲ್ಲ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಎಷ್ಟಾದ್ರೂ ಬಟ್ಟೆ ಸಾಕಾಗಲ್ಲ. ಆಯ್ತಾ, ಈಗ ಇದು ಫ್ರಂಟ್. ಇಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೆ, ಅದೇ ಮಾರ್ಕ್ ಮೇಲೆ ಕಟಿಂಗ್ ಮಾಡ್ತೇನೆ ನೋಡಿ. ನೋಡಿ ಇದು ಫ್ರಂಟು, ಇದು ಬ್ಯಾಕ್. ಇದನ್ನ ಯಾವ್ಯಾವ ರೀತಿ ಹೊಲಿಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಗಾಗಿ ನಾಳೆಗೋಸ್ಕರ ಕಾಯಿರಿ ಸ್ನೇಹಿತರೆ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಾನು ಹಾಕ್ತೇನೆ, ಒಂದ್ ದಿವಸ ಹಿಂದಿಯಲ್ಲಿ ಹಾಕ್ತೇನೆ, ಒಂದ್ ದಿವಸ ಕನ್ನಡದಲ್ಲಿ ಹಾಕ್ತೇನೆ. ಸೊ ಹಾಗಾಗಿ ವೇಟ್ ಮಾಡಿ. ಇವತ್ತಿನ ಈ ಕಟಿಂಗ್ ನೀವು ಪ್ರಾಕ್ಟೀಸ್ ಮಾಡಿ, ನಾಳೆ ಬಿಟ್ಟು ನಾಡಿದ್ದು ನಾನು ಕಂಪಲ್ಸರಿ 12ವರೆಗೆ ಇದರ ಹೊಲಿಯೋದು ಯಾವ ರೀತಿ ಅಂತ ಕೂಡ ಸಹ ಹಾಕ್ತೇನೆ. ಈಗ ಇದರ ಕೆಳಗಿನ ಪಾರ್ಟ್ ಅದು ಸಹ ಕಟಿಂಗ್ ಮಾಡೋದನ್ನ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಅರ್ಧಂಬರ್ಧ ನೋಡ್ಬೇಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನು ಸಹ ಅರ್ಥ ಆಗುದಿಲ್ಲ. ಆಯ್ತಾ, ಈಗ ನೋಡಿ ನಾನು ಇದು ಮೀಶೋದಲ್ಲಿ ತರಿಸಿದ್ದು 5 ಮೀಟರ್ ಇದೆ. ಸೊ ಹಾಗಾಗಿ ಇದನ್ನ ನನ್ಗೆ ಎಷ್ಟು ಬೇಕು ಅಷ್ಟೇ ನಾನು ತಗೊಳ್ತೇನೆ. ಈಗ ನೋಡಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೇನೆ. ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡೆ. ನನಗೆ ಉದ್ದ 25 ಬೇಕಿದೆ. ಸೊ 25ಅನ್ನ ಕಟ್ ಮಾಡ್ತೇನೆ ನೋಡಿ. ಈಗ ಉದ್ದ 25 ಬೇಕು, ಸ್ಟ್ರೇಟ್ ಆಗಿ ಕಟ್ ಮಾಡ್ತೇನೆ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು 4 ಭಾಗ ಇದೆ ನೋಡಿ, 1 2 3 4. ಓಕೆ, ಇಷ್ಟು ಬಟ್ಟೆ ತಗೊಳ್ತಿದ್ದೇನೆ. ಯಾಕೆ ಅಂದ್ರೆ ಪ್ಲೇಟ್ಸ್ ಮಾಡ್ತೀವಲ್ಲ, ಪ್ಲೇಟ್ಸ್ ಮಾಡುವಾಗ ಬಟ್ಟೆ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಾನು 4 ಬಟ್ಟೆನ ತಗೊಂಡಿದ್ದೇನೆ. ಇದು ಕಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಸಹ ನಾನು ನಿಮ್ಗೆ ಈಗ ತೋರಿಸ್ತೇನೆ.
ನೋಡಿ ಸ್ನೇಹಿತರೆ, ಇದು 4 ಇದೆ ಅಲ್ಲ. ಈಗ ಓಪನ್ ಮಾಡಿದಾಗ ನೋಡಿ 2 ಪಾರ್ಟ್ ಆಯ್ತು. ಓಕೆ, ಇದನ್ನ ಯಾವ ರೀತಿ ಜಾಯಿಂಟ್ ಮಾಡೋದು, ಯಾವ ರೀತಿ ಪ್ಲೇಟ್ಸ್ ಹಾಕೊಳ್ಳೋದು ಅಂತ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನನ್ನ ವಿಡಿಯೋ ಯಾರಿಗೆಲ್ಲ ಅರ್ಥ ಆಯ್ತು ಪ್ಲೀಸ್ ಲೈಕ್ ಕಮೆಂಟ್ಸ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ ಫ್ರೆಂಡ್ಸ್.